ನೀವು KCET 6 ಮಂತ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ ಅಂತ 1 ಇಯರ್ ನೀವು ಸ್ಟಡಿ ಮಾಡಿ ಈ 5 ಮಿಸ್ಟೇಕ್ಸ್ ನಿಮಗೆ 20 ಮಾರ್ಕ್ಸ್ ಈಸಿಯಾಗಿ ಹೋಗುತ್ತೆ. ನೀವು ಅನ್ಕೋಬಹುದು ಈ 5 ಮಿಸ್ಟೇಕ್ಸ್ ಏನು ಬಸ್ ಇರಬಹುದು ಅಂತ. ಈ 5 ಮಿಸ್ಟೇಕ್ಸ್ ಇಂದ ಲೈಕ್ ಲಾಟ್ ಆಫ್ ಸ್ಟೂಡೆಂಟ್ಸ್ ಈಸಿಯಾಗಿ 20 ಮಾರ್ಕ್ಸ್ ಈಸಿಯಾಗಿ ಹೋಗಿದೆ. ಸೊ ಆ 5 ಮಿಸ್ಟೇಕ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ನೀವು ಆಲ್ರೆಡಿ ಪ್ರಿಪೇರ್ ಆಗಿದ್ದೀರಾ KCET ಗಿನ್ನ ಏನು ಅಂತ ಕಾಮೆಂಟ್ ಬಾಕ್ಸ್ ತಿಳಿಸಿ. ಯಾಕಂದ್ರೆ ಇನ್ನೇನು ಜಸ್ಟ್ 3 ಡೇಸ್ ಇದೆ. 3 ಡೇಸ್ ಇದೆ. ಇನ್ನೇನು ಇವತ್ತು ಆಗೋದ್ರೆ ನೈಟ್ ಆಗೋದ್ರೆ ಇನ್ನೇನು 2 ಡೇಸ್ ಇರುತ್ತೆ ಅಷ್ಟೇ. ಸೊ 2 ಡೇಸ್ ಎಲ್ಲ ನೀವು ಮತ್ತೆ ರಿವಿಷನ್ ಮಾಡ್ಬೇಕು. ಸೊ ಆಲ್ರೆಡಿ ಎಷ್ಟು ರಿವಿಷನ್ ಮಾಡಿದ್ರೆ ಎಷ್ಟು ಪ್ರಿಪರೇಷನ್ ಆಗಿದೆ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಅದ್ರ ಫಸ್ಟ್ ಮಿಸ್ಟೇಕ್ ಏನಂತಂದ್ರೆ ನಾಟ್ ರೀಡಿಂಗ್ ದಿ ಕ್ವಶನ್ಸ್ ಪರ್ಫೆಕ್ಟ್ಲಿ. ನೀವು ಅನ್ಕೋಬಹುದು ಏನ್ ಬರೋದು ಸಿಲ್ಲಿ ಮಿಸ್ಟೇಕ್ ತರ ಇರುತ್ತೆ ಅಂತ. ಈ ಸಿಲ್ಲಿ ಮಿಸ್ಟೇಕ್ ಇಂದ ಲಾಟ್ ಆಫ್ ಸ್ಟೂಡೆಂಟ್ಸ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಲೈಕ್ ಅವರು ಫಾರ್ ಸಪೋಸ್ ಏನೋ ನ್ಯೂಮರಿಕಲ್ಸ್ ಏನೋ ಸಾಲ್ವ್ ಮಾಡ್ತಿದ್ದಾರೆ ಕ್ವಶನ್ಸ್ ಲೈಕ್ ಎಸ್ಪೆಷಲಿ ಲೈಕ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಲ್ಲಿ ಲೈಕ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಅಷ್ಟೊಂದು ಈ ಟೈಪ್ ಆಫ್ ಮಿಸ್ಟೇಕ್ಸ್ ಬರಲ್ಲ. ಓನ್ಲಿ ಫಿಸಿಕ್ಸ್ ಮತ್ತೆ ಲೈಕ್ ಮೋಸ್ಟ್ಲಿ ಕೆಮಿಸ್ಟ್ರಿ ಅಲ್ಲಿ ಬರುತ್ತೆ. ಫಾರ್ ಸಪೋಸ್ ಅವರು ಏನೋ ನ್ಯೂಮರಿಕಲ್ಸ್ ವ್ಯಾಲ್ಯೂ ಕೊಟ್ಟಿದ್ರೆ ಅಲ್ಲಿ ಅವ್ರು ವ್ಯಾಲ್ಯೂ ಕೊಟ್ಟವಾಗ ಯಾವ ಯೂನಿಟ್ ಅಲ್ಲಿ ಕೊಟ್ಟವ್ರೆ ಅಂತ ನೋಡಿ. ಓಕೆ, ಫಾರ್ ಸಪೋಸ್ ಫಿಸಿಕ್ಸ್ ಅಲ್ಲದೆ ಇಂಪಿಡೆನ್ಸ್ ಏನೋ ಇದೆ ಅಲ್ಲ ಲೈಕ್ ಎಲ್ಲು ಎಕ್ಸೆಲ್ ಅಂತ. ಸೊ ಎಕ್ಸೆಲ್ ಅಂದ್ರೆ ಎಲ್ ಬೈ ಉಮೇಗ, ಇಲ್ಲ ಅಂತ ಎಕ್ಸ್ ಅಂದ್ರೆ 1/L/, ಉಮೇಗ ಅಂತ. ಸೊ ಅದನ್ನ ನಾವು ಕನ್ವರ್ಟ್ ಮಾಡ್ಬೇಕಾ ಇಲ್ಲ ಹಂಗೆ ನಾವು ಸಾಲ್ವ್ ಮಾಡ್ಬೇಕಂತ ನೀಟಾಗಿ ಅದನ್ನ ಅಬ್ಸರ್ವ್ ಮಾಡಿ ಅಂದ್ ಆನ್ಸರ್ಸ್ ಅಲ್ಲಿ ನಾವು ಏನು ಕೇಳ್ತಾವ್ರೆ ಯಾವ ಯೂನಿಟ್ ಅಲ್ಲಿ ಕೇಳ್ತಾವ್ರೆ ಅಂತ ನೋಡಿ. ನಾವು ಸುಮ್ಮನೆ ನಮ್ಮ ಟೀಚರ್ ಈ ರೀತಿ ಮಾಡುವಂತ ಈ ರೀತಿ ಮಾಡ್ಬಿಟ್ರೆ ನಿಮ್ಗೆ ಆನ್ಸರ್ ಮೇ ಬಿ ಬರ್ಬೋದು ಕರೆಕ್ಟಾಗಿ. ಬಟ್ ಆ ಯೂನಿಟ್ ಚೇಂಜ್ ಇಂದ ಆ ಯೂನಿಟ್ ಇಂದ ನಿಮಗೆ ಈ ವ್ಯಾಲ್ಯೂನೇ ಚೇಂಜ್ ಆಗ್ಬೋದು. ಸೊ ಅದಕ್ಕಾಗಿ ಕ್ವಶನ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಯಾವ ಯೂನಿಟ್ ಕೇಳೋರು ಅಂತ. ಅಂದ್ರೆ ಸೆಕೆಂಡ್ ಮಿಸ್ಟೇಕ್ ಏನಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ನೀವು ಅನ್ಕೋಬಹುದು ಲೈಕ್ ಇಲ್ಲ ಬ್ರೋ ನಾವು ಟೈಮ್ ಮ್ಯಾನೇಜ್ ಚೆನ್ನಾಗಿ ಮಾಡ್ತೀವಿ, ಎಲ್ಲ ಕ್ವಶನ್ ಸಾಲ್ವ್ ಮಾಡ್ತೀವಿ ಅದು ಇದು ಅಂತ. ಬಟ್ ನಿಮಗೆ 80 ಮಿನಿಟ್ಸ್ ಕೊಟ್ಟಿರ್ತಾರೆ KCET. ಓಕೆ, 80 ಮಿನಿಟ್ಸ್ ಕೊಟ್ಟಿರ್ತಾರೆ 60 ಕ್ವಶನ್ಸ್. ನೀವು ಅನ್ಕೋಬಹುದು 80 ಮಿನಿಟ್ಸ್ ಬ್ರೋ ಅಂತ. 80 ಮಿನಿಟ್ಸ್ ನಿಮಗೆ ಸಿಗಲ್ಲ. ಅದ್ರಲ್ಲಿ 10 ಮಿನಿಟ್ಸ್ ನಿಮಗೆ ಸೈನ್ ಹಾಕೋದು ಮತ್ತೆ ಅವ್ರು ಮತ್ತೆ ಬರ್ತಾರೆ ಮತ್ತೆ ನಿಮ್ಮ ಲೈಕ್ ನಿಮ್ದು ID ಕಾರ್ಡ್ ತೋರಿಸೋದು ಎಲ್ಲ ನಿಮ್ಗೆ ವೆರಿಫಿಕೇಶನ್ ಮಾಡಿಸ್ಕೊಳ್ಳೋದು ಮಧ್ಯದಲ್ಲಿ ಬರ್ತಾ ಇರ್ತಾರೆ. ನೀವು ಕ್ವಶನ್ ಸಾಲ್ವ್ ಮಾಡ್ತಾ ಇರ್ತಾರೆ ಮಧ್ಯದಲ್ಲಿ ಬರ್ತಾ ಇರ್ತಾರೆ. ಇದ್ರಲ್ಲಿ ಸೈನ್ ಮಾಡು, ಅದರಲ್ಲಿ ಸೈನ್ ಮಾಡು, ಇದರಲ್ಲಿ ಸೈನ್ ಮಾಡು ಅಂತ. ಸೊ ಅಲ್ಲಿ ನಾವು 10 ಮಿನಿಟ್ಸ್ ಆಗುತ್ತೆ. ನಿಮಗೆ ರಫ್ಲಿ ಸಿಗೋದು 70 ಮಿನಿಟ್ಸ್. ನನ್ನ ಪ್ರಕಾರ 70 ಮಿನಿಟ್ಸ್ ಸಿಗುತ್ತೆ. ಆ 70 ಮಿನಿಟ್ಸ್ ಅಲ್ಲಿ ಒಂದೊಂದು ಕ್ವಶನ್ಗೆ ಲೈಕ್ 1 ಮಿನಿಟ್ 10 ಸೆಕೆಂಡ್ಸ್ 15 ಸೆಕೆಂಡ್ಸ್ ಸಿಗುತ್ತೆ. ಸೊ ಅದ್ರಲ್ಲಿ ನೀವು ಎಲ್ಲ ಕ್ವಶನ್ ಸಾಲ್ವ್ ಮಾಡಬೇಕು ನೀಟಾಗಿ. ಎಲ್ಲ ಕ್ವಶನ್ಗೆ ಅಷ್ಟು ಮಿನಿಟ್ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ಫಾರ್ ಸಪೋಸ್ ಯಾವ್ದೊಂದು ಕ್ವಶನ್ ಲೈಕ್ ಸೆಕೆಂಡ್ ಕ್ವಶನ್ KCET 60 ಕ್ವಶನ್ ಕೊಟ್ಟಿರ್ತಾರೆ. ಎಲ್ಲರಿಗೂ ಡಿಫ್ರೆಂಟ್ ಕ್ವಶನ್ ಬಾಕ್ಸ್ ಕೊಟ್ಟಿರ್ತಾರೆ. ಫಾರ್ ಸಪೋಸ್ ಅವನಿಗೆ 16 ಕ್ವಶನ್ ಬರೋದು ನಿಮ್ಗೆ ಫಸ್ಟ್ ಕ್ವಶನ್ ಬಂದಿರುತ್ತೆ, ಸಾಲ್ವ್ ಮಾಡಿರ್ತಾನೆ. ಸೆಕೆಂಡ್ ಕ್ವಶನ್ ಡಿಫಿಕಲ್ಟ್ ಕೊಟ್ಟಿರ್ತಾರೆ, ಹಾರ್ಡ್ ಕ್ವಶನ್ ಕೊಟ್ಟಿರ್ತಾರೆ. ಸೊ ಅದು ನೀವು ಸಾಲ್ವ್ ಮಾಡೋಷ್ಟಕ್ಕೆ 5 ಮಿನಿಟ್ಸ್ ಆಗುತ್ತೆ. ನಿಮ್ಗೆ ಆನ್ಸರ್ ಬರಲ್ಲ. ಓಕೆ, ಅವಾಗ ಮತ್ತೆ ಶರ್ಟ್ ಟೈಮ್ ಜಾಸ್ತಿ ವೇಸ್ಟ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗ್ತೀರಾ. ಸೊ ಆಲ್ರೆಡಿ 5 ಮಿನಿಟ್ಸ್ ಟೈಮ್ ವೇಸ್ಟ್ ಮಾಡಿರ್ತೀರಾ. ಸೊ ಅದಕ್ಕಾಗಿ ನಾನು ಏನು ಹೇಳ್ತಿದ್ರೆ ಅಂತಂದ್ರೆ ಸ್ವಲ್ಪ ನಿಮ್ಗೆ ಏನಾದ್ರು ಡಿಫಿಕಲ್ಟ್ ಏನಾದ್ರು ಫೇಸ್ ಅನಿಸ್ತಿದ್ರೆ ಕೆಲವು ಕ್ವಶನ್ ಅದು ಇಮಿಡಿಯೇಟ್ ಲೈಕ್ ವಿತಿನ್ 10-15 ಸೆಕೆಂಡ್ಸ್ ಅಲ್ಲಿ ಡಿಸೈಡ್ ಮಾಡಿ ಈ ಕ್ವಶನ್ ನನಗೆ ಸಾಲ್ವ್ ಮಾಡಕ್ ಬರುತ್ತಾ ಇಲ್ವಾ, ಡಿಫಿಕಲ್ಟ್ ಇದೆಯಾ ಇಲ್ವಾ. ವಿತಿನ್ 1 ಮಿನಿಟ್ ಬರೋಣ, ಲೈಕ್ 1 ಮಿನಿಟ್ 20 ಸೆಕೆಂಡ್ಸ್ ನಾನು ಇದನ್ನ ಸಾಲ್ವ್ ಮಾಡ್ತೇನೆ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಕ್ವಶನ್ ಹೋಗ್ಬೇಕಾ ಇದನ್ನ ರೌಂಡ್ ಆಫ್ ಮಾಡ್ಕೊಂಡು ಅಂತ ಯೋಚನೆ ಮಾಡಿ. ಅಂಡ್ ಫಾರ್ ಸಪೋಸ್ ಇಲ್ಲ ನಂಗೆ ಅರ್ಧ ಬರುತ್ತೆ ಅರ್ಧ ಟ್ರೈ ಮಾಡೋಣ ಅಂತಿದ್ರೆ 30 ಸೆಕೆಂಡ್ಸ್ 45 ಸೆಕೆಂಡ್ಸ್ ವರೆಗೂ ಟ್ರೈ ಮಾಡಿ. ಸೊ ಬರ್ತಿಲ್ಲ ಕನ್ಫ್ಯೂಸ್ ಆಗ್ತಿದೆ ಅಂತ ಅದನ್ನ ರೌಂಡ್ ಅಪ್ ಮಾಡ್ಕೊಂಡು ನೆಕ್ಸ್ಟ್ ಕ್ವಶನ್ಗೆ ಹೋಗಿ. ಸೊ ಈ ರೀತಿ ಮಾಡಿದ್ರೆ ನಿಮಗೆ ಟೈಮ್ ಸೇವ್ ಆಗುತ್ತೆ. ಅಂಡ್ ಆಲ್ಸೋ ನೀವು ಎಲ್ಲ ಕ್ವಶನ್ಸ್ ಅಟೆಂಡ್ ಮಾಡ್ತೀರಾ. ಅನ್ನೋ ಥರ್ಡ್ ಮಿಸ್ಟೇಕ್ ಏನಂತಂದ್ರೆ OMR ಫೀಲಿಂಗ್. ಸೊ ಇದ್ರಲ್ಲಿ ನೀವು ಈ ಮಿಸ್ಟೇಕ್ ಮಾಡಿದ್ರ ಅಂತಂದ್ರೆ ನಿಮ್ಮ KCET ದರಿದ್ರವಾಗಿ ಆಗ್ಬಿಡುತ್ತೆ. ನೀವು 60ಗೆ 45 ಬರುತ್ತೆ ಅನ್ನೋ ಸಿಚುವೇಶನ್ ಇಂದ 60ಗೆ 0 ಬರೋ ಚಾನ್ಸ್ ಇರುತ್ತೆ. ಇದೇನಂತಂದ್ರೆ ಸೆಕೆಂಡ್ ಮಿಸ್ಟೇಕ್ ಇಂದ ಇದು ಥರ್ಡ್ ಮಿಸ್ಟೇಕ್ ಕ್ಯಾರಿ ಆಗುತ್ತೆ. ನಾನು ಸೆಕೆಂಡ್ ಮಿಸ್ಟೇಕ್ ಅಲ್ಲಿ ಏನ್ ಹೇಳಿದೆ, ಯಾವ್ದೊಂದು ಡಿಫಿಕಲ್ಟಿ ಇರೋ ಕ್ವಶನ್ ಬಿಟ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಹೋಗಿ ಅಂತ ಹೇಳಿದೆ. ಸೊ ನೀವು ಆ ಡಿಫಿಕಲ್ಟಿ ಇರೋ ಕ್ವಶನ್ ಬಿಟ್ಬಿಟ್ಟು ಬೇರೆ ಕ್ವಶನ್ ಹೋದ್ರೆ, ಸೊ ಫಾರ್ ಸಪೋಸ್ ನಾನು ಅವಾಗ ಹೇಳಿದ್ರೆ ಸೆಕೆಂಡ್ ಕ್ವಶನ್ ನಿಮಗೆ ಡಿಫಿಕಲ್ಟ್ ಅನ್ಸುತ್ತೆ ಅಂತ ಥರ್ಡ್ ಕ್ವಶನ್ ಹೋಗಿ ಅಂತ. ಸೊ ಎಲ್ಲರೂ ಅದೇ ಮಾಡ್ಬೇಕಲ್ಲ, ಯಾಕಂದ್ರೆ ಸೆಕೆಂಡ್ ಕ್ವಶನ್ ಕುತ್ಕೊಂಡಿದ್ರೆ ನೀವು 60 ಮಿನಿಟ್ಸ್ ಅದಕ್ಕೆ ಹೋಗುತ್ತೆ. ಅದಕ್ಕೆ ನೀವು ಥರ್ಡ್ ಕ್ವಶನ್ ಹೋಗ್ತೀರಾ. ಅಂಡ್ ಥರ್ಡ್ ಕ್ವಶನ್ ಅಲ್ಲಿ ಸಾಲ್ವ್ ಮಾಡಿದ ಕ್ವಶನ್ ಎತ್ಕೊಂಡು ಹೋಗಿ ಆಪ್ಷನ್ ಎತ್ಕೊಂಡು ಹೋಗಿ ಸೆಕೆಂಡ್ ಕ್ವಶನ್ಗೆ OMR ಶೀಟ್ ಫಿಲ್ ಮಾಡಿಬಿಡ್ತೀರಾ ಎಷ್ಟೋ ಜನ. ಲಾಸ್ಟ್ ಇಯರ್ ಈ ಸೀಸನ್ ಇದಾಗಿದೆ, ಈ ಮಿಸ್ಟೇಕ್ ಆಗಿದೆ. ಸೊ ಲೈಕ್ ಫಸ್ಟ್ ಕ್ವಶನ್ ಬಿಟ್ಟಿದ್ದಾರೆ, ಸೆಕೆಂಡ್ ಕ್ವಶನ್ ಇಂದ ಫಸ್ಟ್ ಕ್ವಶನ್ಗೆ ಥರ್ಡ್ ಕ್ವಶನ್ ಸೆಕೆಂಡ್ ಕ್ವಶನ್ಗೆ, ಫೋರ್ತ್ ಕ್ವಶನ್ ಥರ್ಡ್ ಕ್ವಶನ್ಗೆ, ಅಂಡ್ ಲಾಸ್ಟ್ 16th ಕ್ವಶನ್ಗೆ 59th ಕ್ವಶನ್ ಹಾಕೋರೆ. ಅಂಡ್ ಆಲ್ಸೋ ಲಾಸ್ಟ್ OMR ಶೀಟ್ ಅಲ್ಲಿ ಲಾಸ್ಟ್ ಕ್ವಶನ್ಗೆ ಸ್ವಲ್ಪ ಸ್ಪೇಸ್ ಮಿಕ್ಕಿದೆ. ಸೊ ಅದು ಯಾಕೆ ಸ್ಪೇಸ್ ಮಿಕ್ಕಿದೆ ಅಂತ ನೋಡಿದ್ರೆ ಫಸ್ಟ್ ಕ್ವಶನ್ ಅವರು ಬಿಟ್ಟಿದ್ದಾರೆ, ಮತ್ತೆ ಸೆಕೆಂಡ್ ಕ್ವಶನ್ ಫಸ್ಟ್ ಕ್ವಶನ್, ಥರ್ಡ್ ಕ್ವಶನ್ಗೆ ಸೆಕೆಂಡ್ ಆಪ್ಷನ್. ಸೊ ಈ ರೀತಿ ಹಾಕೊಂಡ್ ಬಂದವ್ರೆ. ಸೊ ಎಲ್ಲ ಕ್ವಶನ್ಸ್ ರಾಂಗ್ ಆಗಿದೆ. ಸೊ ಈ ರೀತಿ ನಾವು ಆಗ್ಬಾರ್ದು ಅಂತಾನೆ ಕರೆಕ್ಟ್ ಆಗಿ ನೀವು ಸಾಲ್ವ್ ಮಾಡಿದ್ರೆ ಕ್ವಶನ್ಗೆ OMR ಶೀಟ್ ಫಿಲ್ ಮಾಡೋ ಕ್ವಶನ್ಗೆ ಸೇಮ್ ಮ್ಯಾಚ್ ಆಗ್ತಾ ಇದೆ ಇಲ್ಲ ನೋಡ್ಕೊಳ್ಳಿ. ಸೊ ಒಂದು ಮಿಸ್ ಆಗಿದೆ ಅಂತಂದ್ರೆ ಪ್ರಿಯಾರಿಟಿ ಆರ್ಡರ್ ಎಲ್ಲ ಕ್ವಶನ್ಸ್ ರಾಂಗ್ ಆಗ್ಬಿಡುತ್ತೆ. ಸೊ ಅದಕ್ಕಾಗಿ ಥರ್ಡ್ ಮಿಸ್ಟೇಕ್ OMR ನೀಟಾಗಿ ಫಿಲ್ ಮಾಡೋದು ಕಲೀರಿ. ಅಂತ ಫೋರ್ತ್ ಮಿಸ್ಟೇಕ್ ಏನಂತಂದ್ರೆ ಚೇಂಜಿಂಗ್ ಆಪ್ಷನ್ಸ್ ರಿಪೀಟೆಡ್ಲಿ. ಫಾರ್ ಸಪೋಸ್ ನೀವು ಈ ಕ್ವಶನ್ಗೆ ಆಪ್ಷನ್ A ಕರೆಕ್ಟ್ ಆನ್ಸರ್ ಅಂತ ಅನ್ಸಿರುತ್ತೆ ನಿಮಗೆ, ಮತ್ತೆ 5 ಸೆಕೆಂಡ್ಸ್ ಬಿಟ್ಕೊಂಡು ಆಪ್ಷನ್ B ಹಾಕ್ತೀರಾ. ಅಂಡ್ ಅಗೇನ್ ಹಾಫ್ ಅನ್ ಅವರ್ ಬಿಟ್ಕೊಂಡು ಈ ಕ್ವಶನ್ಗೆ C ಆಪ್ಷನ್ ಇರ್ಬೋದು ಅಂಡ್ D ಆಪ್ಷನ್ ಇರ್ಬೋದು ಅಂತ ನೀವು ಲೈಕ್ ರಿಪೀಟೆಡ್ ಚೇಂಜ್ ಮಾಡ್ತಾ ಇರ್ತೀರಾ. ಸೈಕಾಲಜಿ ಪ್ರಕಾರ ಅಂಡ್ ಆಲ್ಸೋ ಸ್ಟಡಿ ಪ್ರಕಾರ ಫಸ್ಟ್ ಇನ್ಸ್ಟೆಂಟ್ ಫಾರ್ ಸಪೋಸ್ ನಿಮ್ಗೆ ಯಾವ್ದೊಂದು ಕ್ವಶನ್ ರೀಡ್ ಮಾಡಿರ್ತೀರಾ, ಸ್ಟಡಿ ಮಾಡಿರ್ತೀರಾ. ಫಾರ್ ಸಪೋಸ್ ಯಾವ್ದೊಂದು ಕ್ವಶನ್
ನೀವು ನೋಡಿರ್ತೀರ ಕೆ ಸೆಟ್ ಪೇಪರ್ ನೋಡ್ಕೊಂಡು ಸೊ ಇದಕ್ಕೆ ಆನ್ಸರ್ ಮೇ ಬಿ ಇದಾಗುತ್ತೆ ಆಪ್ಷನ್ ಎ ಆಗುತ್ತೆ ಅನ್ಕೊಂಡು ನೀವು ಫಿಕ್ಸ್ ಆಗಿರ್ತೀರ ನೋಡಿ, ಅದೇ 60-70% ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸೊ ಓವರ್ ಥಿಂಕ್ ಮಾಡಿ ನೀವು ಚೇಂಜ್ ಮಾಡ್ತಾ ಇದ್ರೆ ಮತ್ತೆ ಅದನ್ನ ಮತ್ತೆ ಓವರ್ ಥಿಂಕ್ ಬೇರೆ ಕ್ವಶನ್ಸ್ಗೆ ರಿಫ್ಲೆಕ್ಟ್ ಆಗುತ್ತೆ. ಸೊ ಇದು ಈಗ ಮಾಡ್ಬೇಕು ಆಗ ಮಾಡ್ಬೇಕಂತ ಆ ಓವರ್ ಥಿಂಕ್ ನಂಗೆ ಜಸ್ಟ್ ಟೈಮ್ ವೇಸ್ಟ್ ಆಗುತ್ತೆ, ಅದು ಹೊರತು ನಿಮ್ಗೆ ಏನು ಯೂಸೇ ಇಲ್ಲ. ಸೊ ಈ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಅಂಡ್ 5th ಮಿಸ್ಟೇಕ್ ಏನಂದ್ರೆ ಲೈಕ್ ಪೂರ್ ಸ್ಲೀಪಿಂಗ್. ನೀವು ಅನ್ಕೋಬಹುದು ಸೊ ಇಲ್ಲ ಬ್ರೋ ನಾವು ಕೆ ಸೆಟ್ಗೆ ಸ್ಟಡಿ ಮಾಡ್ಬೇಕು ಫ್ಯೂಚರ್ ಅಂತ. ಎಷ್ಟೊಂದು ಸ್ಟಡಿ ಮಾಡ್ತೀರಿ ನೀವು 10 hours ಪರ್ ಡೇ. 10 hours ಆಗೋಷ್ಟಿಗೆ ನಿಮಗೆ ಬಾಡಿ ಸಪೋರ್ಟ್ ಮಾಡಲ್ಲ ಅಷ್ಟು ಮತ್ತೆ ನೆಕ್ಸ್ಟ್ ಓದಕ್ಕೆ. ಸೊ 10 hours 24 hours ಅಲ್ಲಿ 10 hours ಸ್ಟಡಿ ಹೋದ್ರೆ ಇನ್ನು 14 hours ಏನು ಮಾಡ್ತೀರಾ? ಸೊ ಅದಕ್ಕಾಗಿ ಈ 2 days ಅಲ್ಲಿ ನಿಮಗೆ ಲೈಕ್ IPL ಮ್ಯಾಚ್ ನೋಡೋದು ಬಿಟ್ಬಿಡಿ. ಓಕೆ, ಸೊ ನಿಮಗೆ ಫಾರ್ ಸಪೋಸ್ RCB ಫ್ಯಾನ್ಸ್ RCB ಮ್ಯಾಚ್ ಈ 2 days ಇಲ್ಲ, ನೆಕ್ಸ್ಟ್ 3 days ಆದ್ಮೇಲೆ ಇರೋದು. ಸೊ ಅದಕ್ಕಾಗಿ ಲೈಕ್ ಬಿಟ್ಬಿಡಿ ಮ್ಯಾಚ್ ನೋಡೋದು 2 days. ಓಕೆ, 10 hours ನೀವು ಲೈಕ್ ಅಷ್ಟೊಂದು ಯಾರು ಸ್ಟಡಿ ಮಾಡಲ್ಲ. ಐ ಥಿಂಕ್ ಫಾರ್ ಸಪೋಸ್ ನೀವು ಅಷ್ಟು ಟೈಮ್ ಸ್ಟಡಿ ಮಾಡ್ತಿದ್ರೆ 10 hours ಸ್ಟಡಿ ಮಾಡ್ತಿದ್ರೆ ರಿಮೈನಿಂಗ್ 14 hours. ಸೊ 14 hours ಮಿನಿಮಮ್ ಒಂದು 7 to 8 hours ಸ್ಲೀಪ್ ಮಾಡಿ. ನಿಮ್ಮ ಬ್ರೈನ್ 180 ಕ್ವಶನ್ಸ್ಗೆ MCQsಗೆ ನಿಮಗೆ ಬ್ರೈನ್ ಅಕ್ಯುರೇಸ್ ಆಗಿ ವರ್ಕ್ ಮಾಡಬೇಕು. ಸೊ ವರ್ಕ್ಲೋಡ್ ಜಾಸ್ತಿ ಆಗಿಬಿಡುತ್ತೆ, ನಿಮ್ಮ ಬ್ರೈನ್ ಅಷ್ಟೊಂದು ಸಪೋರ್ಟ್ ಮಾಡೋದು. ಸೊ ಅದಕ್ಕಾಗಿ ಚೆನ್ನಾಗಿ ಸ್ಲೀಪ್ ಮಾಡಿ, ಮಿನಿಮಮ್ 7 to 8 ಇಲ್ಲಾಂದ್ರೆ 7 ಮ್ಯಾಕ್ಸಿಮಮ್ ಸ್ಲೀಪ್ ಮಾಡಲೇಬೇಕು. ಅಂಡ್ ದಿಸ್ ಇಸ್ ದ 5 ಮಿಸ್ಟೇಕ್ಸ್. ನಿಮಗೆ ಬೋನಸ್ ಮಿಸ್ಟೇಕ್ ಏನಂತ ಅಂದ್ರೆ ಫಾರ್ ಸಪೋಸ್ ನಿಮಗೆ ಕೆ ಸಿಟ್ ಅಂದಿದ ತಕ್ಷಣ ಲೈಕ್ ಫಾರ್ ಸಪೋಸ್ ಬಯಾಲಜಿ ಸ್ಟೂಡೆಂಟ್ಸ್ ಇದ್ರೆ ನಿಮಗೆ ಇದು ನೀವು ಬೇಕಂದ್ರೆ ನೀಟ್ ಪೇಪರ್ಸ್ ಲೈಕ್ ಯಾರು ಲಾಂಗ್ ಟರ್ಮ್ ಅವ್ರನ್ನೂ ನೋಡಿ ಅವ್ರಿಗೆ ಬಯಾಲಜಿಲಿ ಚೆನ್ನಾಗಿ ಬಂದಿರುತ್ತೆ, ಫಿಸಿಕ್ಸ್ ಕೆಮಿಸ್ಟ್ರಿ ಅದು ಹೋಗಿರುತ್ತೆ. ಸೊ ಅದಕ್ಕಾಗಿ ಬಯಾಲಜಿಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಫಾರ್ ಸಪೋಸ್ ಈ ವಿಡಿಯೋ ನೀವು ಸೇವ್ ಮಾಡ್ಕೊಂಡು ಎಕ್ಸಾಮ್ ಆದ್ಮೇಲೆ ಬಂದು ಕಮೆಂಟ್ ಬಾಕ್ಸ್ ತಿಳಿಸಿ ನೀವು ಯಾವ ಕ್ವಶನ್ ಯಾವ ಸಬ್ಜೆಕ್ಟ್ಗೆ ಜಾಸ್ತಿ ಮಾರ್ಕ್ಸ್ ಬರೋ ಚಾನ್ಸ್ ಇರುತ್ತೆ ಅಂತ. ಎಲ್ಲರೂ ಬಯಾಲಜಿ ಅಂತ ಹೇಳ್ತಾರೆ. ಸೊ ಬಯಾಲಜಿ ಸ್ವಲ್ಪ ಈಸಿಯಾಗಿರುತ್ತೆ, ಈಸಿಯಾಗಿ ಸ್ಕೋರ್ ಮಾಡ್ತಾರೆ. ಅಂಡ್ ನಿಮ್ಗೆ ಮತ್ತೆ ಇನ್ನೊಂದು ಲೈಕ್ ನೀವು ಬಯಾಲಜಿ ಈಸಿಯಾಗಿರುತ್ತೆ. ಅಂಡ್ ನೆಕ್ಸ್ಟ್ ನೀವು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಲೈಕ್ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ನ್ಯೂಮರಿಕಲ್ಸ್ ಇದೆ ಜಾಸ್ತಿ ಫೋಕಸ್ ಮಾಡಬೇಕು, ಹಾರ್ಡ್ ಕ್ವಶನ್ ಬರುತ್ತಂತ. ಬಟ್ ಎಲ್ಲರೂ ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ ಮೇಲೆ ಇದು ಪ್ರಿಯಾರಿಟಿ ಕೊಟ್ಟು ಅದನ್ನ ಜಾಸ್ತಿ ಪ್ರಿಯಾರಿಟಿ ಕೊಟ್ಟು ಅದಕ್ಕೆ ಜಾಸ್ತಿ ಟೈಮ್ ಕೊಟ್ಟು ಸ್ಟಡಿ ಮಾಡ್ತೀರಾ. ಬಟ್ ಕೆಮಿಸ್ಟ್ರಿನ ಸ್ಕಿಪ್ ಮಾಡಿಬಿಡ್ತಾರೆ. ಸೊ ಕೆಮಿಸ್ಟ್ರಿಯಲ್ಲಿ ಮತ್ತೆ ನಿಮಗೆ ಆ ಒಂದು ಸಬ್ಜೆಕ್ಟ್ ಇಂದ ನಿಮಗೆ ಕೆಸಿಟ್ ರ್ಯಾಂಕ್ ಇಡೀ ಕೆಳಗಡೆ ಬಿದ್ದೋಗುತ್ತೆ. ಸೊ ಅದಕ್ಕೆ ಕೆಮಿಸ್ಟ್ರಿಯಲ್ಲಿ ಈಸಿ ಚಾಪ್ಟರ್ಸ್ ಇತ್ತು. ಫಾರ್ ಎಕ್ಸಾಂಪಲ್ ನಾನು ಡಿಸ್ಪ್ಲೇ ಹಾಕಿರ್ತೀನಿ ಈಸಿ ಚಾಪ್ಟರ್ ಓದ್ಕೊಂಡ್ರೆ ನಿಮಗೆ 20 to 25 hours ಈಸಿಯಾಗಿ ಬರುತ್ತೆ ಕೆಮಿಸ್ಟ್ರಿಯಲ್ಲಿ. ಅಂಡ್ ರಿಮೈನಿಂಗ್ 30 ಕ್ವಶನ್ ನೀವು ರ್ಯಾಂಡಮ್ ಆಗಿ ಆಗ್ತೀರಾ, ಇಲ್ಲ ಅಂತಂದ್ರೆ ಗೆಸ್ ಮಾಡಿ ಆಗ್ತೀರಾ, ಇಲ್ಲ ಅಂತಂದ್ರೆ ಏನಾದ್ರು ನಿಮ್ಗೆ ಸಾಲ್ವ್ ಮಾಡಿ ಆಗ್ತೀರಾ. ಸೊ ನಿಮ್ಗೆ ಬಿಟ್ಟಿದ್ದು. ಸೊ ಇದು ಯಾಕಂತಂದ್ರೆ ನಾನು ಲಾಸ್ಟ್ 2 years ಇಂದ ನೋಡ್ತಿದ್ದೀನಿ ಸ್ಟೂಡೆಂಟ್ಸು ಲೈಕ್ ಫಿಸಿಕ್ಸ್ಗೆ ಮ್ಯಾಥ್ಸ್ಗೆ ಜಾಸ್ತಿ ಟೈಮ್ ಕೊಡ್ತಾವ್ರೆ. ಯಾಕಂದ್ರೆ ನ್ಯೂಮರಿಕಲ್ಸ್ ಇರುತ್ತೆ ಜಾಸ್ತಿ ಟಫ್ ಇರುತ್ತೆ ಅಂತ ಜಾಸ್ತಿ ಟೈಮು ಫಿಸಿಕ್ಸ್ ಮ್ಯಾಥಮೆಟಿಕ್ಸ್ಗೆ ಕೊಡ್ತಾವ್ರೆ, ಕೆಮಿಸ್ಟ್ರಿ ಕೊಡ್ತಾರೆ. ಸೊ ಆ ಕೆಮಿಸ್ಟ್ರಿಯಿಂದ ಎಲ್ಲರಿಗೂ ರ್ಯಾಂಕು ಡಿಫ್ರೆಂಟ್ ಆಗಿ ಬರ್ತಾಯಿದೆ. ಯಾಕಂದ್ರೆ ನಾನು ನೋಡ್ತಿದ್ದೀನಲ್ಲ ಲಾಸ್ಟ್ ಇಯರ್ ನೋಡಿದೆಲ್ಲ 2024 ಬ್ಯಾಚ್ 2025 ಬ್ಯಾಚ್ ನೋಡಿದೆ. ಸೊ ಎಲ್ಲರಿಗೂ ಮ್ಯಾಥಮೆಟಿಕ್ಸ್ ಅಲ್ಲಿ ಕಂಪೇರ್ ಟು ಎಲ್ಲ ಸಬ್ಜೆಕ್ಟ್ಸ್ ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಬಂದಿದೆ, ಫಿಸಿಕ್ಸ್ ಚೆನ್ನಾಗಿ ಬಂದಿದೆ. ಯಾಕಂದ್ರೆ ಅವ್ರು ಟೈಮ್ ಅಷ್ಟೊಂದು ಕೊಟ್ಟವ್ರು, ಕೆಮಿಸ್ಟ್ರಿ ಮಾತ್ರ ಕೊಟ್ಟಿಲ್ಲ. ಅವರು ಡಿಸೈಡ್ ಮಾಡಿ ಕೆಮಿಸ್ಟ್ರಿ ಸ್ವಲ್ಪ ಈಸಿಯಾಗಿರುತ್ತೆ ಬ್ರೋ, ಬಟ್ ನಿಮ್ಗೆ ಅದಕ್ಕೆ ಟೈಮ್ ಕೊಡ್ಬೇಕಲ್ಲ ಸ್ಟಡಿ ಮಾಡೋಕ್ಕೆ. ಸೊ ಆ ಟೈಮ್ ಕೊಡಲಿಲ್ಲ ಅಂದ್ರೆ ಅದು ವೇಸ್ಟ್ ಆಗ್ಬಿಡುತ್ತೆ. ಸೊ ಅದಕ್ಕೂ ಸ್ವಲ್ಪ ಟೈಮ್ ಕೊಡಿ. ಸೊ ದಿಸ್ ಅವರ್ ವಿಡಿಯೋ. ಸೊ ಇದು 5 ಮಿಸ್ಟೇಕ್ಸ್, ಈವನ್ 6 ಮಿಸ್ಟೇಕ್ಸ್ ಅನ್ಬೋದು. ಸೊ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಅವ್ರಿಗೆ ಹೆಲ್ಪ್ ಆಗುತ್ತೆ. ಅಂಡ್ ಇನ್ನು ಫ್ಯೂಚರಲ್ಲಿ ಕೌನ್ಸಿಲಿಂಗ್ ಅಪ್ಡೇಟ್ಸು, KCET ಅಪ್ಡೇಟ್ಸು ಅಂದರೆ ಇಂಜಿನಿಯರಿಂಗ್ ಟಿಪ್ಸ್ ಎಲ್ಲ ಈ ಚಾನಲ್ ಸಿಗುತ್ತೆ. ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಆ್ಯಂಡ್ ಫಾರ್ ಸಪೋಸ್ ನೀವು ಏನಾದರೂ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಬೇಕಂತಂದರೆ ವಾಟ್ಸಪ್ ಲಿಂಕ್ ಕೊಟ್ಟಿರ್ತೀನಿ, ಮೇ ಬಿ ಕ್ರಿಯೇಟ್ ಮಾಡಿದರೆ ಕೊಟ್ಟಿರ್ತೀನಿ. ಸೊ ಅದಕ್ಕೆ ಜಾಯ್ನ್ ಆಗಿಬಿಡಿ, ಮತ್ತು ಅದರಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ.